Hello, good morning everyone. Today we will study about VBA. At the end of this video, you will be able to understand what you mean by VBA and its applications, how to add a developer tab into the VBA, and also you will see the parts of IDE of VBA. ಈ ಒಂದು ವಿಡಿಯೋದಲ್ಲಿ VBA ಅಂದರೆ ಏನು, ಅದರ ಅಪ್ಲಿಕೇಶನ್ಸ್ಗಳು ಮತ್ತು ಡೆವಲಪರ್ ಟ್ಯಾಬನ್ನು ಹೇಗೆ ಆ್ಯಡ್ ಮಾಡಬೇಕು ಮತ್ತು ಅದರ ಪಾರ್ಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ VBA ಸ್ಟ್ಯಾಂಡ್ಸ್ ಫಾರ್ ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್. VBA ಅನ್ನೋದು ಒಂದು ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ಸ್, ಅಂದರೆ ಇದನ್ನು ಅಪ್ಲಿಕೇಶನ್ಸ್ಗಳಿಗಾಗಿಯೇ ಮಾಡಿರುವಂಥ ಒಂದು ಸಾಫ್ಟ್ವೇರ್ ಅಂತ ನಾವು ಹೇಳ್ಬೋದು. ಆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳನ್ನ ಎನ್ಹಾನ್ಸ್ ಮಾಡಲಿಕ್ಕೆ ಈ VBAಯನ್ನು ಉಪಯೋಗ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಆನ್ ಇವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫ್ರಾಮ್ ಮೈಕ್ರೋಸಾಫ್ಟ್. ಇಟ್ ಈಸ್ ನೌ ಮೇನ್ಲಿ ಯೂಸ್ಡ್ ಫಾರ್ with Microsoft Office applications such as MS Excel, MS Word and MS Access. ಈ VBA ಅನ್ನೋದನ್ನು ವಿಶೇಷವಾಗಿ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿರುವಂಥ ಅಪ್ಲಿಕೇಶನ್ಸ್ಗಳಾದ MS Excel, MS Word ಮತ್ತು MS Accessದಂತಹ ಅಪ್ಲಿಕೇಶನ್ ಸಾಫ್ಟ್ವೇರ್ದೊಂದಿಗೆ ಈ VBAಯನ್ನು ಉಪಯೋಗ ಮಾಡಲಾಗ್ತದೆ. ಸೊ ಯಾಕಂತಂದರೆ ನೀವು ಅವುಗಳ ಒಂದು ಆಲ್ರೆಡಿ ಆಫೀಸ್ ಅಪ್ಲಿಕೇಶನ್ ಚೆನ್ನಾಗಿ ಕೆಲಸ ಮಾಡ್ತದೆ, ಆದರೆ ಇನ್ನೂ ಹೆಚ್ಚಾಗಿ ಒಂದು ಸ್ಟ್ರಾಂಗ್ ಆಗಿ ಕೆಲಸ ಮಾಡಲಿಕ್ಕೆ, ಎನ್ಹಾನ್ಸ್ ಮಾಡಲಿಕ್ಕೆ, ಅವುಗಳ ಕೆಪಾಸಿಟಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಈ VBA ಅವುಗಳೊಂದಿಗೆ ಉಪಯೋಗ ಮಾಡಲಾಗ್ತದೆ. ಸೊ ಇಟ್ ಈಸ್ ನಾಟ್ ನೆಸಸರಿ ಟು ಇನ್ಸ್ಟಾಲ್ಡ್ ಸಪ್ರೇಟ್ಲಿ ಆನ್ ಯುವರ್ PC. ಸೊ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಅವೈಲೇಬಲ್ ವಿತ್ MS Office. ಈ ಒಂದು VBAಯನ್ನು ನೀವು ಸಪ್ರೇಟಾಗಿ ನಿಮ್ಮ PCಯಲ್ಲಿ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇದು MS Officeದೊಂದಿಗೆ ಅದು ಇನ್ಸ್ಟಾಲ್ ಆಗಿರುವಂಥದ್ದು. ಸೊ ಇವಾಗ VBAಗಳಿಂದ ಆಗುವಂಥ ಉಪಯೋಗಗಳನ್ನ ನೋಡೋಣ. ದಟ್ ಇಸ್ ಅಪ್ಲಿಕೇಶನ್ಸ್ ಆಫ್ VBA. VBAದಿಂದ ಏನೇನು ಪ್ರಯೋಜನ ಆಗ್ತದೆ, ಹೇಗೆಲ್ಲ ಅನುಕೂಲಗಳಾಗ್ತವೆ ಅನ್ನೋದನ್ನು ನೋಡೋಣ. ಸೊ VBA ಈಸ್ ರಿಲೇಟಿವ್ಲಿ ಈಸಿ ಟು ಲರ್ನ್. ಸೊ VBA ಒಂದು ಬಹಳ ಸುಲಭವಾಗಿ ಯಾರಾದ್ರೂ ಕಲಿಯುವಂಥದ್ದು. ನಿಮಗೇನಾದರೂ ಎಕ್ಸೆಲ್ ಗೊತ್ತಿದ್ದರೆ, ಇಫ್ ಯು ನೋ ಲಿಟಲ್ ಅಬೌಟ್ MS Excel, then you can very easily understand the VBA. VBA in Excel as MS Excel itself provides lots of built-in functions. MS Excel provides only a basic built-in functions which might not be sufficient to perform a complex calculations. ಸೊ ನಾವು ನೋಡಿದ್ದೀವಿ ಈಗಾಗಲೇ MS Excelದಲ್ಲಿ ಸಾಕಷ್ಟು ಬಿಲ್ಟ್-ಇನ್ ಫಂಕ್ಷನ್ಸ್ಗಳನ್ನ ನಾವು ಉಪಯೋಗ ಮಾಡ್ಕೊಳ್ತೀವಿ, ಆದರೆ ಕೆಲವೊಂದು ಸಲ ಅವು ಸಫಿಸಿಯೆಂಟ್ ಆಗದೇ ಇರಬಹುದು. ಅಂಥ ಸಂದರ್ಭದಲ್ಲಿ ಈ VBAಯನ್ನು ಉಪಯೋಗ ಮಾಡಿಕೊಂಡು we can create our own complex functions, built-in functionsಗಳನ್ನ ನಾವು ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, it is a very hard to calculate the monthly repayment of a loan using Excel's built-in formulas. Rather, it is easy to program a VBA for such a calculations. ಕೆಲವೊಂದು ಸಲ ಈ ಒಂದು ಬಿಲ್ಟ್-ಇನ್ ಎಕ್ಸೆಲ್ದಲ್ಲಿರುವಂಥ ಫಂಕ್ಷನ್ಸ್ಗಳನ್ನ ಉಪಯೋಗ ಮಾಡಿಕೊಂಡು ಕೆಲವು ಕ್ಯಾಲ್ಕುಲೇಷನ್ಸ್ಗಳಾದಂಥ, ಫಾರ್ ಎಕ್ಸಾಂಪಲ್ ಲೋನ್ ಕ್ಯಾಲ್ಕುಲೇಷನ್ಸ್ಗಳನ್ನ ಮಾಡೋದು ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ VBA ಅಪ್ಲಿಕೇಶನ್ಸ್ ಪ್ರೋಗ್ರಾಮನ್ನು ಉಪಯೋಗ ಮಾಡಿಕೊಂಡು ಆ ಒಂದು ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಗಳನ್ನ ನಾವು ಈಸಿಯಾಗಿ ಪರ್ಫಾರ್ಮ್ ಮಾಡಬಹುದು. The programming tools available in Excel. These tools include the VBA IDE. IDE stands for Integrated Development Environment. Controls and functions available through the main Excel application. ಹಾಗಾದರೆ ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ, VBAದಲ್ಲಿ ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಅದು ಎಕ್ಸೆಲ್ ಟೂಲ್ದಲ್ಲಿ ಇದೆ. ಆ ಎಕ್ಸೆಲ್ ಟೂಲ್ನ ಉಪಯೋಗ ಮಾಡಿಕೊಂಡು ನಾವು ಪ್ರೋಗ್ರಾಮನ್ನು ಬರೀಬಹುದು.
ಆ ಟೂಲ್ ಯಾವುದಪ್ಪ ಅಂತಂದರೆ VBA IDE ಅಂತ ಕರಿತೀವಿ. IDE ಅಂತಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಅದರಿಂದ ನಾವು ಕಂಟ್ರೋಲ್ ಮಾಡ್ತೀವಿ, ಹಾಗೆ ನಮಗೆ ಬೇಕಾಗುವಂಥ ಮ್ಯಾಕ್ರೋ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಸೌಕರ್ಯಗಳು ಆ ಒಂದು IDEದಲ್ಲಿ ಇರ್ತವೆ. ಟು ವರ್ಕ್ ಆನ್ VBA with help of Excel, it is essential, it is required that developer tab must be there. ನೀವು VBA ಮೇಲೆ ಕೆಲಸ ಮಾಡಬೇಕಾದ್ರೆ ಎಕ್ಸೆಲ್ದಲ್ಲಿ ಡೆವಲಪರ್ ಟ್ಯಾಬನ್ನು ನೀವು ಹಾಕ್ಕೊಳ್ಳೇಬೇಕಾಗತ್ತೆ. ಹಾಗಾದ್ರೆ ಹೇಗೆ ಹಾಕೋಬೇಕು ಡೆವಲಪರ್ ಟ್ಯಾಬ್? ಈ ಡೆವಲಪರ್ ಟ್ಯಾಬ್ ಇಲ್ಲಾಂದರೆ ನಾವು VBA ಕೆಲಸ ಮಾಡೋಕ್ಕೆ ಬರೋದಿಲ್ವೇ? ಎಸ್, ವಿ ಕೆನಾಟ್ ವರ್ಕ್ ಆನ್ VBA if there is no developer tab. So you have to insert a developer tab. So now let us see how to add a developer tab in the Excel main menu. So now this is an Excel workbook. ಇದು ಒಂದು Excel workbook ಇದೆ. Now let us check whether there is an developer tab is there or not. So developer tab ಇದೆಯಾ? So there is no any developer tab. So now you have to add the developer tab. So to add the developer tab, what you do is you go to file. So then select the option. So here in this option you click on the custom ribbon, and here you will have all menu tabs. ಇಲ್ಲೆಲ್ಲ ಮೆನು ಟ್ಯಾಬ್ಸ್ಗಳದಾವ, ನೀವು ನೋಡ್ಬೋದು. ಇಲ್ಲೆಲ್ಲ ಮೆನು ಟ್ಯಾಬ್ಸ್ಗಳು ಕ್ಲಿಕ್ ಮಾಡಿದೆ, ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ್ದಿದೆ. ಆದರೆ ಡೆವಲಪರ್ ಟ್ಯಾಬ್ ಮೇಲೆ ಅನ್ಚೆಕ್ ಇದೆ ನೋಡಿ ಇದನ್ನು. ಸೊ ಈಗ ಇದನ್ನೇನು ಮಾಡಬೇಕು, ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನೀವು ನೋಡ್ಬೋದು ಇಲ್ಲಿ. ಸೊ ಡೆವಲಪರ್ ಟ್ಯಾಬ್ ಇಲ್ಲ, ಬಂದಿಲ್ಲ. ಸೊ ಟಿಲ್ ದೇರ್ ಇಸ್ ನೋ ಎನಿ ಡೆವಲಪರ್ ಟ್ಯಾಬ್ ಇನ್ಸರ್ಟೆಡ್. ಸೊ ಟು ಇನ್ಸರ್ಟ್ ದಟ್ ಡೆವಲಪರ್ ಟ್ಯಾಬ್, ಸೊ ಜಸ್ಟ್ ಸೇ ಓಕೆ ಹಿಯರ್. ಯು ಪ್ರೆಸ್ ದ ಓಕೆ ಬಟನ್. ಸೊ ಇಲ್ಲಿ ಓಕೆ ಬಟನ್ ಇದೆ, ನಾನು ಇದನ್ನು ಓಕೆ ಬಟನನ್ನು ಕ್ಲಿಕ್ ಮಾಡ್ತೀನಿ. So I'll click the OK button. So now you can see here the developer tab is inserted. So this is how we can use the procedure to add the developer tab in your menu. So now we added developer tab. Next what? So developer tab ಅನ್ನು ಹಾಕಿದ್ದೀವಿ, ಮುಂದೆ ಏನು ಮಾಡೋದು, ಹೇಗೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು, VBA ಅನ್ನು ಹೇಗೆ ನೋಡೋದು. So to see that using a developer tab, to see the VBA ಅನ್ನು ನೋಡಬೇಕಾದ್ರೆ what you do is click on developer tab. So developer tab ಮೇಲೆ ಕ್ಲಿಕ್ ಮಾಡಿ. ಸೊ ಈಗ you will see a visual basic. ಸೊ ಈ visual basic ಅನ್ನು ನೀವು ಕ್ಲಿಕ್ ಮಾಡಬೇಕು. So now you have to click on the visual basic. So here this is what the IDE, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ VBA ಕೋಡ್ಗಳನ್ನ ಬರಿತೀವಿ. ಹಾಗಾದರೆ ಬಿಫೋರ್ ಗೋಯಿಂಗ್ ಟು ರೈಟ್ ದ VBA ಕೋಡ್, ಲೆಟ್ ಅಸ್ ಸಿ ವಾಟ್ ಆರ್ ದ ಪಾರ್ಟ್ಸ್ ಆಫ್ VBA ಪಾರ್ಟ್ಸ್ಗಳೇನೇನು ಅನ್ನೋದನ್ನು ನೋಡೋಣ. ಸೊ ಹಿಯರ್ ದಿಸ್ ಈಸ್ ಟೈಟಲ್ ಬಾರ್. ಸೊ ಇದನ್ನು ಟೈಟಲ್ ಬಾರ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಮೆನೂಸ್ ಆಫ್ VBA, and these are some tools here. So here these are some tools. So this is what the VBA environment. So we add some tools here. Some parts are not visible, so let us add. ಸೊ ಕೆಲವು ಪಾರ್ಟ್ಸ್ಗಳು ಇಲ್ಲಿ ಕಾಣಿಸ್ತಾ ಇಲ್ಲ, ಅವುಗಳನ್ನ ಹೇಗೆ ಆ್ಯಡ್ ಮಾಡೋದನ್ನು ನೋಡೋಣ. ಸೊ ಯಾವ್ಯಾವಪ್ಪ ಅಂತಂದರೆ ಪ್ರೊಜೆಕ್ಟ್ ಎಕ್ಸ್ಪ್ಲೋರರ್, ಆಮೇಲೆ ಪ್ರಾಪರ್ಟೀಸ್ ವಿಂಡೋ, ಆಮೇಲೆ ಡಿಬಗ್ ಟೂಲ್ ಹೇಗೆ ಆ್ಯಡ್ ಮಾಡಬೇಕು, ಇಮಿಡಿಯೇಟ್ ವಿಂಡೋ ಹೇಗೆ ಆ್ಯಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಟು ಆ್ಯಡ್ ದ ಪ್ರೊಜೆಕ್ಟ್ ಎಕ್ಸ್ಪ್ಲೋರರ್, ಸೊ ವಾಟ್ ಯು ಡೂ ಈಸ್ ಗೋ ಟು ವ್ಯೂ ಆ್ಯಂಡ್ ದೆನ್ ಹಿಯರ್ ಯು select project explorer. So this is a project explorer, or you can press the shortcut key, that is a Control R. So this is a project explorer. So a project explorer is having a list of objects. So these whatever the things we are seeing, these all are what objects. For example, here the sheet 1. So it is sheet 1 because
So we are working in the sheet 1. For example, you can see here, ನೀವು ನೋಡಬಹುದು ಇಲ್ಲಿ sheet 1 ಮೇಲೆ ಕೆಲಸ ಮಾಡ್ತಾ ಇದೆ. sheet 1 is an object. sheet 1 is an object. So ಅದರಿಂದ sheet 1 is an object. This workbook is also what? An object. So ಎದ್ರ ಮೇಲೆ ಕೆಲಸ ಮಾಡ್ತೀವೋ ಅದರದೆಲ್ಲ ಆಬ್ಜೆಕ್ಟ್ಸ್ಗಳ ಲಿಸ್ಟ್ ಇಲ್ಲಿ ನೀವು ನೋಡ್ಬೋದು. ಸೊ ಸಿಮಿಲರ್ಲಿ ಹಿಯರ್ ಯು ಕ್ಯಾನ್ ಸಿ ದ ಕೋಡ್ಸ್. ಸೊ ವ್ಯೂ ದ ಕೋಡ್, ನೀವೇನಾದರೂ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನ ಬರೆದಿರ್ತಾರಲ್ಲ, ಆ ಸ್ಟೇಟ್ಮೆಂಟ್ಸ್ಗಳನ್ನ ಬರೆದಿದ್ದನ್ನು ನೀವು ನೋಡಬೇಕಾದ್ರೆ ವ್ಯೂ ಕೋಡ್ಸ್ ಮಾಡ್ಬೋದು. ದೆನ್ ಯು ಕ್ಯಾನ್ ಗೆಟ್ ದ ಆಬ್ಜೆಕ್ಟ್ಸ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ toggle the folders. So now what we do is we try to add the properties windows. Properties windows ಮಾಡಬೇಕಂತಂದರೆ either you can press F4 as a shortcut keyಯನ್ನು ಬಳಸಿ ನೀವು ಪ್ರಾಪರ್ಟಿ ವಿಂಡೋಸನ್ನು ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ವ್ಯೂ ಹೋಗಿ ನನ್ನ ಇಲ್ಲಿ ಪ್ರಾಪರ್ಟಿ ವಿಂಡೋ ಇದೆ, ಇದನ್ನು ಕ್ಲಿಕ್ ಮಾಡಿ. ಸೊ ವಾಟ್ ಇಟ್ ಇಸ್ ದಿಸ್, ಇದಂದರೆ ಏನಿಲ್ಲಿ ಆಬ್ಜೆಕ್ಟ್ಗಳ ಪ್ರತಿಯೊಂದು ಆಬ್ಜೆಕ್ಟ್ಗಳ ಪ್ರಾಪರ್ಟೀಸ್ಗಳನ್ನು ನೀವು ಇಲ್ಲಿ ಸೆಟ್ ಮಾಡ್ಬೋದು. ಎವ್ರಿ ಆಬ್ಜೆಕ್ಟ್ಸ್ ಹ್ಯಾವಿಂಗ್ ದೇರ್ ಓನ್ ಪ್ರಾಪರ್ಟೀಸ್, that property can be set here in this window. ಸೊ ಆಬ್ಜೆಕ್ಟ್ಸ್ ಅಂದರೆ ಯಾವ್ಯಾವ ಬರ್ತಾವೆ ಇಲ್ಲಿ? ಆಬ್ಜೆಕ್ಟ್ಸ್ ಮೀನ್ಸ್ ಎಕ್ಸೆಲ್, ಶೀಟ್, ವರ್ಕ್ ಬುಕ್, ಸೆಲ್, ಇವೆಲ್ಲ ನಾವೇನಂತ ಹೇಳ್ತೀವಿ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ನಾವು ಲೆಟ್ ಮೀ ಆ್ಯಡ್ ಡಿಬಗ್ toolbar. So to insert the debug toolbar, go to view, then go to select the toolbar and click on debug. So here you can see it is an debug toolbar. ಈ ಡಿಬಗ್ ಟೂಲ್ಬಾರ್ ನಾವು ಎದಕ್ಕೆ ಉಪಯೋಗ ಮಾಡ್ತೀವಿ ಅಂತಂದರೆ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡುವಾಗ ಉಪಯೋಗ ಆಗುತ್ತೆ, ರನ್ ಮಾಡುವಾಗ ಉಪಯೋಗ ಆಗುತ್ತೆ. ಸೊ ಅದು ಬಂದಾಗ ಇದರ ಬಗ್ಗೆ ನಾವು ಇನ್ ಡೆಪ್ತ್ ನೋಡುವ. ಲೆಟ್ ಅಸ್ ಇನ್ಸರ್ಟ್ ಇಮಿಡಿಯೇಟ್ ವಿಂಡೋವನ್ನು ಇನ್ಸರ್ಟ್ ಮಾಡೋಣ. ಸೊ ಟು ಇನ್ಸರ್ಟ್ ಇಮಿಡಿಯೇಟ್ ವಿಂಡೋ, ಗೋ ಟು ವ್ಯೂ, ದೆನ್ ಕ್ಲಿಕ್ ಆನ್ ಇಮಿಡಿಯೇಟ್ window, or you can use Ctrl Z. So this is a immediate window. So what is used for what purpose we can use this? All these things we're going to see later video. So actual coding can be done in this part. So this is the area where we can do the coding. Macro coding can be done here, or we can say a VBA coding can be done here. ಇಲ್ಲಿ ನಾವು VBA ಕೋಡಿಂಗನ್ನು ಬರಿತಾ ಹೋಗ್ತೀವಿ. ಸೊ ಇದು ಟೈಟಲ್ ಬಾರ್. ದಿಸ್ ಈಸ್ ಅ ಟೈಟಲ್ ಬಾರ್ ಆ್ಯಂಡ್ ದಿಸ್ ಒನ್ ಈಸ್ ಆಬ್ಜೆಕ್ಟ್ ಲಿಸ್ಟ್, ಆ್ಯಂಡ್ ಹಿಯರ್ ಇಟ್ ಈಸ್ ಅ ಪ್ರೊಸೀಜರ್ ಲಿಸ್ಟ್. ದಿಸ್ ಇಸ್ ಅ ಪ್ರೊಸೀಜರ್ ಲಿಸ್ಟ್, ಆ್ಯಂಡ್ ಹಿಯರ್ ದಿಸ್ ಈಸ್ ವಾಟ್ ದ ಎಡಿಟರ್. ಹಿಯರ್ ಆ್ಯಕ್ಚುಲಿ ದ ಎಡಿಟಿಂಗ್ ಆಫ್ ಅ ಪ್ರೋಗ್ರಾಮ್ or macro lines are done. That's all in this video. Thank you for watching. See you again with next part of VBA. Until then, take care. Bye bye.